ಜಿಬಿಎಗೆ 5 ಕಾರ್ಪೊರೇಷನ್ಗಳಿಗೆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಕುರಿತು ಸಮಾಲೋಚನೆಗಾಗಿ ಇವತ್ತಿನ ಈ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು ಜಿಬಿಎ ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿಬಿಎ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿಬಿಎದ ಮೆಂಬರ್ ಸೆಕ್ರೆಟರಿ ಆದಂಥ ಜಿಬಿಎದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಳೆದ 10-4ರ ಜಿಬಿಎ ಆ್ಯಕ್ಟ್ ಅನ್ನು ಇನ್ವೋಕ್ ಮಾಡಿ ಅವರಿಗೆ ಜಿಬಿಎ ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೇರಿದ್ರು, ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಜಿಬಿಎದ್ದು ಮೆಂಬರ್ಗಳು ಎಕ್ಸ್ ಆಫೀಷಿಯಲ್ ಮೆಂಬರ್. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಚೀಫ್ ಕಮಿಷನರ್ ಮೆಂಬರ್ ಸೆಕ್ರೆಟರಿ ಆದ ಜಿಬಿಎ ಈ ಮೆಂಬರ್ ಸೆಕ್ರೆಟರಿ ಯಾರು ಚೀಫ್ ಕಮಿಷನರ್ ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು ಯಾವುದು ಮಳೆಗಾಲ ಇರ್ತಕ್ಕಂಥ ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು, ಆದರೆ ನಾನು ಅವರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿಯಲ್ಲ, ಮೀಟಿಂಗ್ ಅಲ್ಲ, ಇದು ಡೇಟ್ಸನ್ನು ನಾವು ಜೂನ್ 30ರೊಳಗೆ ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂಥ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗಿಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಏನೋ ಅವ್ರಿಗೆ ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕ್ಯಾಲಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ
ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು, ಇನ್ನು ಮೀಡಿಯಾದವರನ್ನೆಲ್ಲ ಚಾನಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ನಡೆಸಲೇಬೇಕಾಗಿದೆ, ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ. ಮುಖ್ಯವಾಗಿ ಸಿಬಿಐ ಏನು ಕಾರಣ ಕೇಳಿದ್ದಾರೆ ಸರ್, ಆಗ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದ. ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ, ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು, ಬೇರೆ ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ. ಕನ್ಸಲ್ಟ್ ಮಾಡಿದ್ರೆ ಕೇಳಿ, ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದ್ವಿ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸಲ್ಟ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವ್ರಿಗೆ ಇಟ್ ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ ಇದು ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಇರೋದು ಈಗ. ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತಾರೆ ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ತೋರಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕಂದರೆ ಜೂನ್ 30ರೊಳಗೆ ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಕರೆಸಿದ್ವಿ ನಾವು. ಅವರು ಹೇಳ್ಬೋದು, ಪಾಪ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾನು ಮಾಡೋದಲ್ಲ. ಅದೇನಿದ್ರು ಸುಪ್ರೀಂ ಕೋರ್ಟ್. ಸರ್ ದಿನಾಂಕವನ್ನು ಅವ್ರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? There is a 45-day window for code of conduct. So June 14, is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು. ಸಮಾಲೋಚನೆ ಅಂದ್ರೆ ಹೇಗೆ, ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ GBA ಕೇಳಬೇಕು, ಸಮಾಲೋಚನೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡುವಾಗ GBAದವ್ರನ್ನು ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ. ಗೊತ್ತಾಯ್ತಾ ಸರ್? ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟನ್ನು ಹೇಳಬೇಕು ಅನ್ನುವಂಥದ್ದು. ಅವ್ರಿಗೆ ಡೆಡ್ಲೈನ್ ಅಲ್ಲ ನೆಕ್ಸ್ಟ್ ಈಗ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14ರಿಂದ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನು ನಿಮಗೆ ತಿಳಿಸ್ಬೇಕು ಸರ್? ಅದೇನಾಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ ಸರ್. ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ GBಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದ್ದೀರ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಹೇಳಿದ್ದಾರೆ? ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀರಿ ಸರ್. ಸೊ ಅಷ್ಟು ಒಳಗಡೆನೆ GBAದವರು ಈ ಡೇಟಿಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರು ಡೇಟ್ ಕೊಟ್ಟ ಮೇಲೆ ನೀವು ಅನೌನ್ಸ್ ಮಾಡಿದ್ರು. ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದ ಒಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದು ಹೇಳಿದ್ರಲ್ಲ, 45 ಡೇಸ್ ಮಾಡ್ಬೇಕಾ, ಇವತ್ತು ಮಾಡಬೇಕಾಗಿಲ್ಲ. ನಾನು ನಿಮ್ಗೆ ಇದರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡಬೇಕು. ಸರ್, ಈಗ ಒಂದು ವೇಳೆ ಕ್ವಶನ್ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು, ಅವರ್ ಲೈಫ್ ಇದ್ದಿದೆ. SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು, ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ. ನೀವೇನು ಹೇಳ್ತೀರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವಂದರೆ ಅವರು GBA ನಿಮಗೆ ಸಮಸ್ಯೆ ಹೇಳಿದ್ರಿ, ನಿಮ್ಮ ಕಿವಿಗೆ ಹಾಕಿಬಿಟ್ನಾ, GBA ಕಿವಿಗೆ ಹಾಕಿಬಿಟ್ನಾ, ಮುಗಿತ್ತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮತ್ತೆ ಕೇಳಿದ್ರೆ ಇವ್ರ ಮುಗಿ ಕಾಲದಲ್ಲಿ GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ
CBI ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಇದ್ದಾರೆ, ಅವ್ರನ್ನ ಮಾತಾಡಿಸಬೇಕು ಅಂತ ಈಗ 10(4) ಅವರಿಗೆ ಅಧಿಕಾರ ಇದೆ. CBI ಸೆಕ್ಷನ್ 10 ಸಬ್ಸೆಕ್ಷನ್ 4 ಪ್ರಕಾರ CBI ಆ್ಯಕ್ಟ್ನಲ್ಲಿ ಅವ್ರಿಗೆ CBI ಅವರು ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದ CBI ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ. ನಿಮ್ಮ ಕನ್ಸರ್ನ್ ಅಲ್ಲ, ನಿಮ್ದಲ್ಲ. ಈಗ ಅವರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸಿಬ್ಬಂದಿಗಳಿಂದ ಮಳೆ ಇದೆ, ಹಾಗಾಗಿ ನಾವು ಎಲೆಕ್ಷನ್ಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಆ ಆಧಾರದ ಮೇಲೆ ನೀವೇನಾದ್ರು ನಿಮಗೆ ಮುಂದೂಡೋದು ಅಥವಾ ಸುಪ್ರೀಂ ಕೋರ್ಟ್ ಈ ವಿಚಾರನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀರಾ, ಅಥವಾ ನಿಮ್ಮ ವಿವೇಚನೆ ಬಿಟ್ಟಲ್ಲಿ ಈಗ ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಮಾಡ್ತೀರಾ? ನೋಡಮ್ಮ, ಈಗ ಇವತ್ತು ಹೇಳಿದ್ದಲ್ಲ ಅವರು ಮ್ಯಾನ್ ಪವರ್ ಇಲ್ಲ, ಎಲಿಮೆಂಟ್ ಇಲ್ಲ, ಈ ಹಿಂದೆನೂ ಬರೆದಿದ್ದಾಗ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಅದನ್ನೇ ಅವರು ಮತ್ತೊಂದು ಸರಿ ಇವತ್ತು ಹೇಳಿದ್ದಾರೆ, ಆಯ್ತಾ? ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಾವು ಕೂಡ ಈಗಿದೆ BBP ಅವರು, ಸರ್ಕಾರದವರು, ಮ್ಯಾನ್ ಪವರು, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಎಲ್ಲ ಇದೆ ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ. ನಾವು ಆಯೋಗ ಕೂಡ ಅರ್ಜಿ ಕೊಟ್ಟಿದೆ ಆ ಕೇಸಿನಲ್ಲಿ, ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬರದೇ ಇದ್ದ ಮೇಲೆ ನಾವೇನಂತ ತಿಳ್ಕೋಬೇಕು, ಆಯ್ತಾ ಅಂತ ತಿಳ್ಕೋಬೇಕು ಅಥವಾ ಸ್ಟೇ ಆಯ್ತಾ ಅಂತ ತಿಳ್ಕೋಬೇಕು, ಏನಿಲ್ಲ. ಸೊ ನಾವು ಏನು ಫಾಲೋ ಮಾಡ್ಬೇಕಾಗಾರೆ ಜಜ್ಮೆಂಟ ಫೈಲ್ ಮಾಡಬೇಕು. ಹೀಗಾಗಿ ನಾವೆಲ್ಲ ಅವ್ರನ್ನ ಮಾಡ್ತಾ ಇದ್ದೀವಿ. ನೀನೇ ಹೇಳ್ತಾ ಇದ್ದೀನಿ ಸರ್, ಇವಾಗ ನೀವು 1 ವಾರದಲ್ಲಿ ನಾನು ತಿಳಿಸ್ತೀನಿ ದಿನಾಂಕವನ್ನ ಅಂತ ಹೇಳಿದ್ರೆ, ಅಂದ್ರೆ ಇವತ್ತಿಂದ ಇನ್ನು 1 ವಾರನ ಸರ್? ಓ, ನೀವು ಕಟ್ಟಬೇಕು ನಿಮಗೆ ಇಡಮ್ಮ. 1 ದಿವಸ 2 ದಿವಸ ಕಡಿಮೆ ಆಗತ್ತೆ. ಸರಿ, ಈಗ ಸರ್ 390 ವಾರ್ಡಿಗೆ ಅವರಿಗೆ ಹೌದು. ನೀನೇನ ಕೇಳ್ತಾ ಇದ್ದಲ್ಲಪ್ಪ, ಈಗಾಗಲೇ ಹೇಳಿದ್ದೀನಿ. ಇನ್ನೂ ನಿಮ್ಗೆ ಕರಿತೀನಲ್ಲ, ಅವಾಗ ಇನ್ನೊಂದ್ಸಲ ಕರಿತೀನಲ್ಲ, ಅವಾಗ ಮತ್ತೊಮ್ಮೆ ಬ್ಯಾಲೆಟ್ ಪೇಪರ್ ಈ ಮೀಟಿಂಗ್ ಕರಿತೀನಿ ಬಿಡಪ್ಪ. ರಾಜಪ್ಪನವ್ರು ಹೆಂಗಿದೆ ಹೇಳಿ, ಏನಕ್ಕೆ ಕೇಳ್ತಾರೆ? ಜೂನ್ 14ರಿಂದ 24 ಟೈಮ್ ಚುನಾವಣೆ ನಡೆಸೋ ಟೈಮ್ ಕೊಡಿ ಅಂತ ಕೇಳಿದಿರಿ. ಒಂದು ವೇಳೆ ಏನಾದರೂ CBI ಅವರು ಆ ಟೈಮಲ್ಲಿ ದಿನಾಂಕ ನಿಗದಿ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಆ ಒಂದು ವಾರದಲ್ಲಿ ತಾವೇ ಚುನಾವಣೆ ದಿನಾಂಕ ಅವ್ರು ನಮ್ಮನ್ನ ಲೋಗೋ ತಗೊಂಡಿರ್ತಾರೆ. ಅಂದ್ರೆ ಅವರು ಇವತ್ತು ಬಂದಿದ್ರಲ್ಲ, ಇನ್ನೇನು ಬರೋದು ಮತ್ತೆ ಈಗ GBI ಅಧಿಕಾರಿಗಳು ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಜವಾಬ್ದಾರಿ ಎಲೆಕ್ಷನ್ ನಡೆಸಲೇಬೇಕು, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅಸಮಾಧಾನ ಆಗುತ್ತೆ. ಸೊ ಈಗ GBI ಅಧಿಕಾರಿಗಳು ಈ ರೀತಿ ಮನವಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮತ್ತೇನಾದ್ರು ಕಾಲಾವಕಾಶ ಬೇಕು ಅಂತೇಳಿ ನೀವೇನಾದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಅಥವಾ ಇವತ್ತಿನ ಸಭೆದ ಹೈಲೈಟ್ ಏನಾದ್ರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಇಂದ ಆಗತ್ತಾ ಅಂತ? ಇವತ್ತಿನ ಹೈಲೈಟ್